ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮದ ಬಜಿಲ ರಸ್ತೆ ಸಂಪೂರ್ಣವಾಗಿ ನದಿಯ ರೀತಿಯಾಗಿದೆ. ವಾಹನ ಸವಾರರು ಪಾದಚಾರಿಗಳಿಗೆ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ರಸ್ತೆಗೆ ಸೇರುವ ನೀರು ಹರಿಯಲು ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲದಿರುವುದರಿಂದ ಬೇರೆಯವರ ಮನೆಗೆ ನೀರು ನುಗ್ಗುವುದರ ಜೊತೆಗೆ ರಸ್ತೆಯಲ್ಲಿ ನೀರು ನಿಲ್ಲುತ್ತದೆ. ಸ್ಥಳೀಯರು ಗ್ರಾಮ ಪಂಚಾಯತಿಗೆ ದೂರು ನೀಡಿದ್ರೂ ಕೂಡ ಅಸಡ್ಡೆ ತೋರಿಸ್ತಾ ಇದ್ದಾರೆ ಅನ್ನೋದು ಗ್ರಾಮಸ್ಥರ ವಾದ ಎಂದು ಸ್ಥಳಕ್ಕೆ ತಹಶೀಲ್ದಾರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಮ್ಮ ಜೊತೆ ಸ್ಥಳೀಯರಾಗಿರುವಂತಹ ಉಮ್ಮನಾಥ್ ಅವರಿದ್ದಾರೆ. ಅವರಿಗೆ ನಿಜವಾಗ್ಲೂ ಆರೋಗ್ಯದ ಸಮಸ್ಯೆ ಕೂಡ ಇದೆ. ಅವ್ರ ಜೊತೆ ವಾಹನ ಇಲ್ಲ. ಈ ಒಂದು ರಸ್ತೆಯಲ್ಲಿ ಓಡಾಟ ಕೂಡ ಬಹಳ ಕಷ್ಟ. ಏನಾದ್ರೂ ತರಬೇಕು, ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಬಹಳಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಈಗ ಅವರ ಸಮಸ್ಯೆ ಏನು ಅಂತ ಅವ್ರ ಜೊತೆ ಕೇಳೋಣ. ಸರ್, ಏನೆಲ್ಲ ಸಮಸ್ಯೆ ನಿಮ್ಗೆ ಆಗ್ತಾ ಇದೆ? ನೋಡಿ, ಎಷ್ಟು ಕಷ್ಟಪಟ್ಟು ಯಾವ್ಯಾವ್ದೋ ದಾರಿಯಿಂದ ನಡ್ಕೊಂಡು ಬರ್ಬೇಕಾಗಿರುವಂತಹ ಪರಿಸ್ಥಿತಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಗೆ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅನಾನುಕೂಲ ಆಗ್ತದೆ. ಮತ್ತೆ ಇಲ್ಲಿ ಶಾಲೆ ಮಕ್ಕಳು ಮತ್ತೆ ಎಲ್ಲ ಬೈಕಲ್ಲಿ ಹೋಗುವವರಿಗೂ ತೊಂದರೆ ಆಗ್ತಾ ಉಂಟು. ಅದನ್ನು ಸ್ವಲ್ಪ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ರೆ ಬಹಳ ಒಳ್ಳೇದಿತ್ತು ಅಂತ ನಾವು ಹೇಳುದು. ಆಚೆ ನಡಿಲಿಕ್ಕೂ ತುಂಬಾ ನೀರು ಬಂದು ಇಲ್ಲಿ ಮೊಣಕಾಲವರೆಗೆ ನೀರು ಬರ್ತದೆ. ಅದು ನಡಿಲಿಕ್ಕೂ ತೊಂದರೆ, ನಮಗೆ ಸ್ವಲ್ಪ ಹುಷಾರು ಸಹ ಇಲ್ಲ. ಅದರಿಂದ ಆದಷ್ಟು ಬೇಗ ಅದಕ್ಕೊಂದು ಶೀಘ್ರ ಪರಿಹಾರ ಕಲ್ಪಿಸಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೇವೆ. ಈಗ ಇಲ್ಲಿ ವಾಹನ ಓಡಾಟ ಹೇಗೆ ಸಾಗ್ತಾ ಇದೆ? ಕಷ್ಟ ಆಗ್ತಾ ಇಲ್ವಾ ವಾಹನ ಎಲ್ಲ ಓಡಾಡೋದಕ್ಕೆ? ತುಂಬಾ ಕಷ್ಟ ಆಗ್ತದೆ ಮೇಡಮ್. ಅಂದ್ರೆ ಏನಂದ್ರೆ ವಾಹನದವರಿಗೆ ಏನ್ ಮಾಡಿದ್ರೆ ಉಪಾಯ ಇಲ್ಲ, ಇದರಲ್ಲೇ ಹೋಗ್ತಾ ಇದ್ದಾರೆ. ಈ ಟೂ ವೀಲರ್ನವರು ಮತ್ತೆ ಆಟೋದವರು ಅಂದ್ರೆ ಎಲ್ಲ ಬೆಳಿಗ್ಗೆ ಎಲ್ಲ ಬಿಸಿ ಇರ್ತಾರೆ. 8 ಗಂಟೆ ಶಾಲೆ ಮಕ್ಕಳಿಗಂತೂ ಅವರ ಪಾಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ಕೊಂಡು ನಾವು ತುಂಬಾ ಸಾರಿ ನೋಡಿದ್ದೇವೆ. ನಾವು ಸಹ ಬೆಳಿಗ್ಗೆ ನಮಗೂ ಅರ್ಜೆಂಟ್ ಇರ್ತದೆ. ಅಂದ್ರೆ ತುಂಬಾ ಕಷ್ಟ ಇದೆ, ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಟೂ ವೀಲರ್ ಅಲ್ಲಿ ಹೋಗ್ಲಿಕ್ಕೆ ಯಾವ್ದು ವೆಹಿಕಲ್ ತಗೊಂಡು ಹೋಗುವಾಗಿಲ್ಲ, ಅಷ್ಟು ತುಂಬಾ ಕಷ್ಟ ಆಗಿದೆ ಎಲ್ರಿಗೆ. ಅಂದ್ರೆ ಎಲ್ಲ ಹೇಳೋರಿಗೆ ಎಲ್ಲರಿಗೂ ಗೊತ್ತೇ. ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನಮ್ಮ ಕಲ್ಮಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಅವರು ನೋಡ್ತಾರೆ, ಅವರಿಗೆ ಸಮಸ್ಯೆ ಗೊತ್ತಿದೆ. ಮತ್ತೆ ಇಲ್ಲಿ ಈ ಕಡೆ ಆ ಕಡೆ ಈ ಕಡೆ ಜಾಗದ ಹತ್ತಿರದವರು ಎಲ್ಲ ಪಂಚಾಯತಿಗೆ ಸಂಬಂಧಪಟ್ಟವರೇ ಇರುವವರು ಇಲ್ಲ. ನಿನ್ನೆ ಸುಮಾರು 3 ಗಂಟೆಯ ಸಮಯಕ್ಕೆ ಇಲ್ಲಿ ತುಂಬಾ ನೀರು ತುಂಬಿಕೊಂಡಿತ್ತು. ಆದ್ರೆ ಇವತ್ತು ಬೆಳಿಗ್ಗೆ ಹೊತ್ತು ನಾವು ಬಂದಿದ್ದೇವೆ. ಆದ್ರೆ ಇವತ್ತು ಅಷ್ಟೊಂದು ಮಳೆ ಇಲ್ಲ, ಆದ್ರೆ ನೀರು ಹೋಗ್ತಾ ಇದೆ. ಓಕೆ, ಈ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ತಹಶೀಲ್ದಾರ್ ಅವರು ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ನಾಗರಾಜ್ ಅವರಿದ್ರು. ತಹಶೀಲ್ದಾರ್ ಅವರು ಇಲ್ಲಿಯ ಮಾಹಿತಿಯ ಬಗ್ಗೆ ಏನಂತ ಹೇಳಿದ್ದಾರೆ ನಿಮ್ಗೆ? ಮಾನ್ಯ ತಹಸೀಲ್ದಾರ್ ಅವರು ಅಂದ್ರೆ ಒಂದು ವಾರದ ಹಿಂದಿನ ಒಂದು ಹಿನ್ನೆಲೆಯಲ್ಲಿ ಒಂದು ಭೇಟಿ ಇತ್ತು. ಇವರು ನಮ್ಮ ಪಂಚಾಯತಿ ಅಧ್ಯಕ್ಷರು, ಇವರು PDO ಅವರೆಲ್ಲ ಬಂದಿದ್ರು. ಆ ಪ್ರಕಾರ ಅವರು ಆ ಒಂದು ಹಿನ್ನೆಲೆ ಇವತ್ತು ತಹಸೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಆ ಸಮಸ್ಯೆಯನ್ನು ಅವರು ಸರಿಯಾಗಿ ಮನದಟ್ಟಾಯ್ತು ಅವರಿಗೆ. ಅಂದ್ರೆ ಅವರು ಬಹುಶಃ ನಿನ್ನೆ ಇದನ್ನೆಲ್ಲ ಸರಿಯಾಗಿ ನೋಡಿರ್ಬೇಕು ಅವರು ಆ ಕಾರಣದಿಂದ ಅವರು ಇವತ್ತು ಭೇಟಿ ನೀಡಿ ಇಲ್ಲಿಯ ಒಂದು ಪರಿಸ್ಥಿತಿನೆಲ್ಲ ಅವಲೋಕಿಸಿ ಅವರು ಇದಕ್ಕೆ ಏನು ಒಂದು ಪರಿಹಾರ ಮಾಡ್ಬೋದು ಅಂತೇಳಿ ಸೂಚಿಸಿದ್ದಾರೆ. ಅವರು ಇಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಮೋರಿಯನ್ನು ಹಾಕಿ ರಸ್ತೆಗೆ ಒಂದು ಅಡ್ಡವಾಗಿ ಒಂದು ಕಣಿ ಮಾಡಿ ಕೊಡ್ಬೇಕು ಅಂತ ಹೇಳಿದ್ದಾರೆ ಅವರು. ಅದ ಪ್ರಕಾರ ಅವರು ಇಲ್ಲಿ ಸಂಬಂಧಪಟ್ಟವರಿಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಇವರೆಲ್ಲ ಇದ್ರು, ನಮ್ಮ PDO ಇದ್ರು, ಮತ್ತೆ ಅಧ್ಯಕ್ಷರಿದ್ರು, ಕಾರ್ಯದರ್ಶಿಯವರು ಸಹ ಇದ್ರು. ಹಾಗೆ ಇವರೆಲ್ಲ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ನಿನ್ನೆ ಒಂದು ಯಾವ ರೀತಿ ನಿನ್ನೆ ಎಲ್ಲ ಇವರು U+ ಚಾನೆಲ್ ಅವರು ಸ್ವಲ್ಪ ಅವರು ಅದರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ಇಲ್ಲಿ ಬಂದು ನಮ್ಮ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಇದ್ದು ಅದನ್ನೆಲ್ಲ ಸರಿಯಾಗಿ ಅವರು ಒಂದು ಅದಕ್ಕೆ ಬೇಕಾದಂತಹ ಎಲ್ಲಿಗೆ ತಲುಪಿಸಬೇಕು ಅಲ್ಲಿ ಎಲ್ಲ ತಲುಪಿಸಿದ್ದಾರೆ ಅವರು. ಹಾಗೆ ನಮ್ಮ ಮಾನ್ಯ ತಹಸೀಲ್ದಾರ್ ಸಹ ಅವರು ಇವತ್ತೊಂದು ಕ್ಷಿಪ್ರ ಒಂದು ಅವರು ಇಲ್ಲಿಗೆ ಒಂದು ಭೇಟಿ ಕೊಟ್ಟು ನಮ್ಮ ಒಂದು ಮನವಿಗೆ, ಎಲ್ಲರ ಒಂದು ಮನವಿಗೆ ಸ್ಪಂದಿಸಿ ಈ ರೀತಿ ಆಗಿದೆ ಒಂದು ತಕ್ಷಣ ಅವರೊಂದು ಈ ರೀತಿ ಒಂದು ಪರಿಹಾರ ಸೂಚಿಸಿದ್ದಾರೆ. ಅವರಿಗೆ ಸಹ ನಾವು ಈ ಸಂದರ್ಭದಲ್ಲಿ ಅವರಿಗೊಂದು ಧನ್ಯವಾದ ಹೇಳ್ತೇವೆ. ಮುಂದೆ ಇದು ನಾವೆಲ್ಲ ಇಲ್ಲಿ ಒಟ್ಟು ಸೇರಿ ಒಂದು ಮಾಡುವಂಥದ್ದು, ಅದಕ್ಕೆ ಎಲ್ಲರ ಒಂದು ಸಹಕಾರ ಇದ್ರೆ ಬೇಗ ಆಗ್ತದೆ ಈ ಕೆಲಸ ಅಂತೇಳಿ ಒಂದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಓಕೆ, ಇನ್ನೊಬ್ರು ಸ್ಥಳೀಯರಾಗಿರುವಂತಹ ಸುನಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರಿ, ಈ ಬಗ್ಗೆ ನೀವೇನು ಹೇಳ್ತೀರಿ? ಈ ಸಮಸ್ಯೆ ನಮಗೆ ಮೊದಲು ಇರಲಿಲ್ಲ. ಇದು ತಿಳಿದವರು ಹೇಳುವ ಪ್ರಕಾರ ಈ ಜಾಗ ಡೌನ್ ಇತ್ತು. ಈಗ ಅದು ಮೊದಲು ಮಣ್ಣು ಹಾಕಿ ಎತ್ತರ ಮಾಡಿದ ನಂತರ ಈ ನೀರು ಪಕ್ಕದವರ ಸೈಟಿಗೆ ಹೋಗ್ತಾ ಇತ್ತು. ಆದರೆ ಅವರು ಕಳೆದ ವರ್ಷ ಕಂಪೌಂಡ್ ಮಾಡಿದರು, ಅವರ ಸೇಫ್ಟಿಗೆ ಅವರು ಮಾಡಿದರು. ಆದರೆ ನೀರು ಈ ಬದಿಗೆ, ಈ ಕೆಳಬದಿಗೆ ಹೋಗಬೇಕಿತ್ತು. ಅದು ಈಗ ಎತ್ತರ ಆಗಿರೋದ್ರಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ತಹಸೀಲ್ದಾರ್ ಇವತ್ತು ಬಂದು ಅವರು ಮಾತನಾಡಿದರು. ಆ ಪಕ್ಕದ ಜಾಗದವರ ಹತ್ರ ಮಾತನಾಡಿ ಅದು ಯಾವ ರೀತಿ ನಾವು ಮಾಡ್ತೇವೆ ಅದಕ್ಕೆ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಅದೇ ರೀತಿ ಇವತ್ತೇ ನೀವು ಅದನ್ನು ಕೆಲಸ ಪ್ರಾರಂಭಿಸಿ
ಸರಿ ಮಾಡಿ, ನಾನು ಸ್ಥಳದ ಮಾಲೀಕರ ಹತ್ರ ಮಾತನಾಡಿದ್ದೇನೆ, ಅದಕ್ಕೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಅದನ್ನು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಆದ ಕಾರಣ ಇದು ಇನ್ನು ಮುಂದಕ್ಕೆ, ಯಾಕಂದರೆ ಈ ಸರಿ ಮಳೆಗಾಲದಿಂದ ಸಾಧಾರಣ ನಾವು ಇಲ್ಲಿ ಭಾರಿ ಕಷ್ಟದಿಂದ ಶಾಲಾ ಮಕ್ಕಳು ಓಡಾಡೋದಾಗ್ಲಿ, ವಾಹನದವರು ಓಡಾಡೋದಾಗ್ಲಿ, ಈಗ ಈ ಕಾರು ನಿನ್ನೆ ನೋಡಿ ಮಧ್ಯ ನೀರಲ್ಲಿ ನಿಂತು ಹಾಲಾಗಿ ಇಲ್ಲೇ ಕೆಟ್ಟು ನಿಂತಿದೆ. ಇನ್ನೂ ಆಗದಾಗೆ ಇವತ್ತೇ ಅದನ್ನು ಆದಷ್ಟು ಬೇಗ ಪಂಚಾಯತ್ ಅವರು, PDO ಮತ್ತು ಕಾರ್ಯದರ್ಶಿ ಮತ್ತು ಉಗ್ರಾಣಿ ಬಂದಿದ್ದರು, ಅವರೆಲ್ಲ ಬಂದು ಇವತ್ತು ತಹಸೀಲ್ದಾರ್ ಒಟ್ಟಿಗೆ ಬಂದು ಇದಕ್ಕೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡುವ ರೀತಿ ಮಾಡಿಕೊಟ್ಟಿದ್ದಾರೆ ನಮಗೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.